ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ಮೊದಲು ಪಾರ್ಕಿಂಗ್ಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದರೆ ಇತ್ತೀಚೆಗೆ ಪಾರ್ಕಿಂಗ್ಗೆ ಅವಕಾಶ ನೀಡದೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿತ್ತು. ಇದುವೇ ಸುತ್ತಮುತ್ತಲಿನ ವ್ಯಾಪಾರಸ್ಥರಿಗೆ ತೊಂದರೆಯಾಗಿದೆ. ಸಾರ್ವಜನಿಕರು ಕೂಡ ಪಾರ್ಕಿಂಗ್ ಇಲ್ಲದೆ ಪರದಾಡುವಂತಾಗಿದೆ. ಈ ದಿನ ಶಾಸಕ ಚನ್ನಬಸಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಿದ್ರು. ರಸ್ತೆ ಸಣ್ಣದಾಗತ್ತಣ್ಣ ಅವಾಗ ನಾನು ಅವತ್ತೇ ಮಾತಾಡಿದ್ದೀನಿ. ಮಾತಾಡ್ಬೇಕಂದ್ರೆ ಈಗ ನೋಡಿ ಅದು ಬ್ಯಾರಿಕೇಡ್ ಈ ಕಡೆಗೆ ಇಟ್ಟಿದ್ದೀರಾ, ಅಲ್ಲಿ ಈ ಕಡೆಗೆ ಗಾಡಿ ಇಡ್ತಾರೆ. ಟ್ರಾಫಿಕ್ ಮತ್ತೆ ಪ್ರಾಬ್ಲಮ್ ತಕ್ಷಣ ಇದ್ದಾರೆ. ಈ ಜ್ವರ ಮೆಡಿಕಲ್ ಸ್ಟೋರಿಗೆಲ್ಲ ಬರೋದಿದ್ದಾರೆ. ನೀವೇನು ಮಾಡ್ತೀರಿ? ನಾನು ನನ್ನ ಲಕ್ಷ್ಮಿ ಹೇಳ್ಬಿಟ್ಟ ಹೋಗಿ ತೆಗೀರಿ. ನಾಗರಿಕರ ಅನಾನುಕೂಲ ಆಗ್ತದೆ ನಿಮ್ಗೆ ಅಷ್ಟು ಅದ್ರ ಬಗ್ಗೆ ಗಮನಿಸಬೇಕು. ಯಾಕೆ ಹಾಕೋದಿಲ್ಲ? ಬೋರ್ಡ್ ತೆಗೆದು ಹಾಕಿ ಅಂತ ಹೇಳ್ತೀರ ನಾನು ನಿಮಗೆ. ಹೋಗ್ಕಂಡ್ರಿ ಅವ್ರಿಗೆ ಹೇಳ್ರಿ. ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ನೀವು ಸಲಹೆ ಕೊಡ್ಬೇಕು ತಾನೆ. ಬನ್ನಿ ಪಾರ್ಟಿಗೆ ಬನ್ನಿ. ಈಗ ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ಮೊದಲು ಪಾರ್ಕಿಂಗ್ ಮಾಡುವುದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಆದರೆ ಇತ್ತೀಚೆಗೆ ಪಾರ್ಕಿಂಗ್ಗೆ ಅವಕಾಶವನ್ನ ನೀಡದೆ ಅಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಇದು ಸುತ್ತಮುತ್ತಲಿನ ವ್ಯಾಪಾರಸ್ಥರಿಗೆ ತೊಂದರೆಯಾಗಿದೆ. ಜೊತೆಗೆ ಅಲ್ಲಿ ಬರುವಂತಹ ಸಾರ್ವಜನಿಕರಿಗೂ ಕೂಡ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ತೊಂದರೆ ಉಂಟಾಗಿದೆ. ಹಾಗಾಗಿ ಇವತ್ತು ಶಾಸಕ ಚನ್ನಬಸಪ್ಪನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ಬ್ಯಾರಿಕೇಡ್ಗಳನ್ನು ತೆರವು ಮಾಡಬೇಕು ಅಂತ ಸೂಚನೆಯನ್ನ ನೀಡಿದ್ರು. ಪರವಾಗಿ ಅವ್ರು ಹೇಳ್ತಾರೆ ನೋ ಪಾರ್ಕಿಂಗ್ ಝೋನ್. ಅದಕ್ಕೋಸ್ಕರ